ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಹೊರತುಪಡಿಸಿ ಇಡೀ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಾ ಇರುವಂತಹ ಮರು ಸರ್ವೆಗೆ ನಾಳೆ ಡೆಡ್ಲೈನ್ ಇದೆ. ಆದರೆ ಈಗಾಗಲೇ 75% ಸಮೀಕ್ಷೆ ಆಗಿದೆ ಅನ್ನುವಂಥದ್ದನ್ನು ಅಧಿಕೃತವಾಗಿ ಆಯೋಗವು ಕೂಡ ಅಂಕಿಅಂಶಗಳನ್ನು ಪ್ರತಿದಿನವೂ ಕೂಡ ಬಿಡುಗಡೆ ಮಾಡ್ತಾ ಇದೆ. ಈ ನಡುವೆ ಇನ್ನಷ್ಟು ದಿನಗಳ ಕಾಲ ಅವಧಿ ವಿಸ್ತರಣೆ ಆಗಬೇಕು ಅನ್ನುವಂಥ ಒಂದು ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಮಧುಸೂದನ್ ಆರ್ ನಾಯಕ್ ಅವರಿದ್ದಾರೆ. ಸರ್ ನಮಸ್ತೆ ಸರ್. ನಾಳೆ ಡೆಡ್ಲೈನ್, ನಾಳೆ ಕೊನೆಯ ದಿನ GBA ವ್ಯಾಪ್ತಿಯ ಹೊರತುಪಡಿಸಿ ಬಹುತೇಕರು ಹೇಳ್ತಿರೋದು ಏನಂತ ಹೇಳಿದ್ರೆ ಒಂದೆರಡು ದಿನ ಎಕ್ಸ್ಟೆಂಡ್ ಆಗಬೇಕು ಅಂತ ಹೇಳ್ಬಿಟ್ಟು, ಈ ಮನಸ್ಥಿತಿಯಲ್ಲಿ ಆಯೋಗ ಮತ್ತೆ ಸರ್ಕಾರ ಇದೆಯಾ ಅಂತ? ಡೆಡ್ಲೈನ್ ಅನ್ನೋದು ಒಂದು ತಪ್ಪು ಕಲ್ಪನೆ. ಗೌರ್ಮೆಂಟ್ನವರು ಯಾವ ಕಾಲಕ್ಕೆ ತಾವು ಮಾಡ್ತೀರಿ ಅಂತ ಹೇಳಿ ಕೇಳಿದವಾಗ ರಜೆ ದಿನದಲ್ಲಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ, ರಜೆ 7ನೇ ತಾರೀಕಿಗೆ ಮುಗೀತದೆ. ಇಲ್ಲಿ ಟೀಚರ್ಸ್ ಸರ್ವೆ ಮಾಡೋದು ಅಷ್ಟರಲ್ಲಿ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ನಾವು 7ನೇ ತಾರೀಕಿಗೆ ಮುಗಿಸ್ತೀವಿ ಅಂತೇಳಿ ನಾವೇ ಯೋಚನೆ ಮಾಡಿ ಮುಂದುವರ್ಸಿದ್ದೀವಿ. ಸರ್ಕಾರ ಯಾವುದು ಡೆಡ್ಲೈನ್ ಅಂತ ಕೊಟ್ಟಿಲ್ಲ. ರಜೆಯಲ್ಲಿ ಮಾಡಿದರೆ ಮಕ್ಕಳಿಗೆ ತೊಂದರೆ ಆಗೋದಿಲ್ಲ, ಟೀಚಿಂಗ್ ಇದರಲ್ಲಿ ಟೀಚರ್ಸಿಗೂ ಅನುಕೂಲ ಆಗ್ತದೆ ಅಂತ ಮಾಡಿರೋದು. ನಮ್ಮ ಪ್ಲ್ಯಾನ್ ಪ್ರಕಾರ ಶುರು ಮಾಡಿ ಬ್ಯಾಂಗ್ಳೂರು, ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿ ಬಿಟ್ಟು ಬಾಕಿ ಕಡೆ ಟೀಚರ್ಸನ್ನು ನಾವು ಎಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದೀವಿ ಅಲ್ಲಿ ಸಾಕಷ್ಟು ಪ್ರೋಗ್ರೆಸ್ ಮಾಡಿದ್ದೀವಿ. ಇನಿಷಿಯಲಿ 1-2 ದಿವಸ ಮುಂಚೆ ಬೇರೆ ಬೇರೆ ಕಾರಣಾಂತರದಿಂದ ಸ್ವಲ್ಪ ಸ್ಲೋ ಆಗಿತ್ತು. ಅದನ್ನೆಲ್ಲ ಮೇಕಪ್ ಮಾಡಿ ಇವಾಗ ನಮ್ಮ ಪ್ಲ್ಯಾನ್ ಪ್ರಕಾರ 7ನೇ ತಾರೀಕಿಗೆ ಮುಗೀತದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಕಸ್ಮಾತ್ ಏನಾದರೂ ಒಂದಿಷ್ಟು ಬಿಟ್ಟು ಹೋಗಿದ್ರೆ ಅಥವಾ ಮಾಡೋ ಅವಶ್ಯಕತೆ ಇದ್ದರೆ ಮತ್ತು ವೀಕೆಂಡಿಗೆ ಅವ್ರನ್ನ ಮುಗಿಸಿ ಅಂತ ನಾವು ಹೇಳ್ತೀವಿ. ಬಟ್ ಅದನ್ನು ನಾಳೆ ತೀರ್ಮಾನ ತಗೊಳ್ಳೋದು, ನಾಳೆವರೆಗೂ ಏನಾಗಿದೆ ನೋಡಿಕೊಂಡು ನಾಳೆ ಒಳಗೆ ಮುಗಿದೋಗಿದ್ರೆ ಏನೂ ತೊಂದರೆ ಇಲ್ಲ. ಬಟ್ ಕೆಲವು ಡಿಸ್ಟ್ರಿಕ್ಟ್ನಲ್ಲಿ ಅವಶ್ಯಕತೆ ಇದ್ದರೆ ವೀಕೆಂಡಿಗೆ ಮಾಡಿ ಅಂತ ನಾವು ಕೊಡುವ ಅಂಥೇಳಿ ನಾಳೆ ಸಾಯಂಕಾಲ ನಾವು ತೀರ್ಮಾನ ಮೀಟಿಂಗ್ ಕರೆದಿದ್ದೀವಿ, ತೀರ್ಮಾನ ತಗೊಳ್ತೀವಿ. ಒಂದು ನಿಮಿಷ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಎಕ್ಸ್ಟೆಂಡ್ ಮಾಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಶನಿವಾರ ಮತ್ತೆ ಭಾನುವಾರ 2 ದಿನ. ಅದಕ್ಕೆ ಅಂದಾಜು ಇಟ್ಕೊಂಡಿದ್ದೀವಿ, ಇದೇ ದಿವಸ ಮಾಡ್ತೀವಿ ಅಂತ ಏನಿಲ್ಲ. ಅಕಸ್ಮಾತ್ 7ನೇ ತಾರೀಕು ಮುಗಿದಿದ್ರೆ ಶನಿವಾರ ಅರ್ಧ ದಿವಸ ಇರ್ತದೆ ಟೀಚರ್ಸಿಗೆ, ಭಾನುವಾರ ರಜೆ ಇರ್ತದೆ, ಅವಾಗ ಮುಗಿಸ್ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೇನೆ. ನಾವು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಏನಿಲ್ಲ. ಅದೆಲ್ಲ ತೀರ್ಮಾನ ನಾಳೆ ಸಿಚುವೇಶನ್ ಇದೆ ನೋಡಿಕೊಂಡು ಡಿಸೈಡ್ ಮಾಡಬೇಕು. ಅದಕ್ಕೆ ನಾವು ನಾಳೆ ಒಂದು ಸಾಯಂಕಾಲ ಮೀಟಿಂಗ್ ಇರ್ತದೆ, ಅದರಲ್ಲಿ ಅಂಕಿಅಂಶಗಳನ್ನೆಲ್ಲ ತಗೊಂಡು ಆಮೇಲೆ ಡಿಸೈಡ್ ಮಾಡ್ತೀವಿ. ಸರ್, ಇನ್ನೊಂದು, ಬೆಂಗಳೂರಲ್ಲಿ ಮಾತ್ರ ಬಹಳಷ್ಟು ಸಮಸ್ಯೆಗಳಿದಾವೆ ಅಂತ ಹೇಳ್ಬಿಟ್ಟು ಸರ್ವೆಗೆ ಹೋಗುವಂತ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು 2-3 ಕಡೆ ಪ್ರತಿಭಟನೆನೂ ಕೂಡ ಮಾಡೋದ್ರ ಮುಖೇನ ನಾವು ಹೋಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಇದು ಆಯೋಗದ ಗಮನಕ್ಕೆ ಬಂದಿದೆಯಾ? ಮುಂದೆ ಏನ್ ಮಾಡ್ತಿದ್ದೀರಾ ಅಂತ? ಇದರಲ್ಲಿ ನಮ್ಮದು ಸರ್ವೆ ವರ್ಕ್ ಏನಿದೆ ಅದು ಅಡ್ಮಿನಿಸ್ಟ್ರೇಟಿವ್ ಸೆಟಪ್ನಲ್ಲಿ ಆಗ್ತದೆ. ರೆಸ್ಪಾನ್ಸಿಬಿಲಿಟೀಸು ಕೆಲವು ಆಫೀಸರ್ಸಿಗೆ ಕೊಟ್ಟಿದ್ದೀವಿ. ನೀವು ಬ್ರಾಡ್ ಗೈಡ್ಲೈನ್ಸ್ ಕೊಟ್ಟಿರ್ತೀವಿ. ಹೀಗೆ ತೊಂದರೆ ಆಗುವಂಥ ಅಲ್ಲಿ ಕಂಪ್ಲೇಂಟ್ಸ್ ಇದ್ದರೆ ನೋಡಿಕೊಂಡು ಅವನ್ನ ಅಲ್ಲೇ ಆ ಲೆವೆಲ್ನಲ್ಲೇ ಅಡ್ರೆಸ್ ಮಾಡಿ ಸಾಲ್ವ್ ಮಾಡಿ ಅಂತೇಳಿ. ಈ ಥರದ್ದು ಮುಂಚೆನೂ ಆಗಿತ್ತು, ಟೀಚರ್ಸ್ ಮಾಡುವಾಗಲೂ ಎಲ್ಲ ಮಾಡಿ ಮುಂದುವರಿಸಿದ್ದಾರೆ. ಅದೇ ಥರ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸು ಅವನ್ನೆಲ್ಲ ನೋಡಿಕೊಂಡು ಅಡ್ರೆಸ್ ಮಾಡ್ತಾರೆ. ನಮಗೆ ಪ್ರತಿ ದಿವಸ ನಾವು ಅಲ್ಲಿ ಹೋಗಿ ಮಾನಿಟರ್ ಮಾಡೋ ಅವಕಾಶ ಇಲ್ಲ ನಮ್ಮ ಆಯೋಗದವರು. BBMP ಅಥಾರಿಟೀಸ್ನಲ್ಲೇ ಕೆಲವರು ಐಡೆಂಟಿಫೈಡ್ ಅಥಾರಿಟೀಸ್ ಇದ್ದಾರೆ, ಅವರು ದೇ ವಿಲ್ ಅಡ್ರೆಸ್ ದೋಸ್ ಇಶ್ಯೂಸ್. ಬಟ್ ಎಲ್ಲ ಸರಿ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ನಮಗೆ ಗಮನಕ್ಕೆ ಬಂದಿದ್ದನ್ನು ನಾವು ಅವ್ರ ಗಮನಕ್ಕೆ ತಂದು ಏನು ಮಾಡಬೇಕು ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸರ್, ಬೆಂಗಳೂರು ಒಂದರಲ್ಲೇ ಸುಮಾರು 1 ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ. ಹೀಗಾಗಿ ಕಳೆದ 3 ದಿನಗಳಿಂದಲೂ ಕೂಡ ಸರ್ವೆ ಆಗ್ತಿದೆ. ಹಲವು ಕಡೆ ಅಲ್ಪ ಸ್ವಲ್ಪ ಸಮಸ್ಯೆಗಳು ಕೂಡ ಇದಾವೆ. ಹೀಗಾಗಿ ಬೆಂಗಳೂರಲ್ಲಿ ಎಷ್ಟು ದಿನ ಸರ್ವೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು? ನೋಡಿ, ನಾವು ಬೆಂಗಳೂರಲ್ಲಿ ಶುರು ಮಾಡಿದ್ದೆ 4ನೇ ತಾರೀಕಿನಿಂದ. ಅಂದಾಜು ಸರ್ವೆ ಮಾಡಲಿಕ್ಕೆ ಒಂದು 15 ದಿವಸ ಬೇಕಾಗ್ಬೋದು ಅಂತ ನಾವು ವಿಚಾರಣೆ ಮಾಡಿದ್ವಿ. ಬೆಂಗಳೂರಲ್ಲಿ ಭಾಳಷ್ಟು ಜನಸಂಖ್ಯೆ ಇದೆ, ದಟ್ಟಣೆ ಇದೆ, ಮ್ಯಾಪಿಂಗ್ನಲ್ಲಿ ಬೇರೆ ಬೇರೆ ಮನೆಗೆ ಹೋಗಿ ಅಪಾರ್ಟ್ಮೆಂಟ್ಸ್ ಇದ್ದಾವೆ. ಬಾಕಿ ರಾಜ್ಯದಲ್ಲಿ ಮಾಡೋದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ವರ್ಕ್ ಇರ್ತದೆ.
ಹೀಗಾಗಿ ಅದಕ್ಕೆ ನಾನು ನಿಮ್ಗೆ ಹೇಳಿದಾಗೆ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸ್ ಏನಿದ್ದಾರೆ ಅವರಿಗೆ ಬಿಟ್ಟಿರೋದು. ಅಷ್ಟು ಡೀಟೇಲ್ ಆಗಿ ನನಗೆ ಎಷ್ಟು ದಿವಸ ಆಗ್ತದೆ ಏನು ಅಂತ ಹೇಳಲಿಕ್ಕಾಗಲ್ಲ. ನಮ್ಮ ಅಂದಾಜು ಪ್ರಕಾರ 10 ದಿವಸ 12 ದಿವಸದಲ್ಲಿ ಮುಗಿಬೇಕು ಬೆಂಗಳೂರಲ್ಲಿ. ಅಷ್ಟರಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್, ನಿನ್ನೆ ಸರ್ವೆಯಲ್ಲಿ ಪಾಲ್ಗೊಂಡಿದ್ದಂತಹ DCM DK ಶಿವಕುಮಾರ್ ಅವರು ಕೂಡ 60 ಪ್ರಶ್ನೆಗಳ ಬಗ್ಗೆ ಒಂದಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದರು. ಅದು ಮುಂದುವರೆದ ಭಾಗವಾಗಿ ಕೇಂದ್ರ ಸಚಿವರಾದಂತಹ ಸೋಮಣ್ಣ ಅವರು ಕೂಡ ಇಷ್ಟೆಲ್ಲ ಬೇಕಾ, ಇವೆಲ್ಲ ಅಗತ್ಯತೆ ಇದೆಯಾ, ಪರ್ಸನಲ್ ವಿಚಾರಗಳನ್ನು ಯಾಕೆ ಕೇಳ್ತೀರಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಇಟ್ಟರು. ಹೀಗಾಗಿ 60 ಕ್ವಶನ್ಗಳೇ ದೊಡ್ಡ ಸಮಸ್ಯೆ ಆಗ್ತಿದೆಯಾ ಈ ಸರ್ವೆಗೆ ಅಂತ? ನನ್ನ ತಿಳಿದ ಮಟ್ಟಿಗೆ ಹಾಗೇನಿಲ್ಲ. ಅವರು ನಮ್ಮ DK ಶಿವಕುಮಾರ್ ಅವರು 60 ಪ್ರಶ್ನೆ ಯಾಕೆ ಕೇಳಿದ್ದೀರಿ ಅಂತ ಏನು ನಮಗೆ ಆ ಥರ ಏನು ಕೇಳಿದಾಗಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ನಾವೆಲ್ಲ ಈ ಪ್ರಶ್ನೆ ಫ್ರೇಮ್ ಮಾಡುವಾಗ ಇದು ಬ್ಯಾಂಗ್ಳೂರು ಜನರಿಗೆ ಸೀಮಿತವಾಗಿ ಅಥವಾ ಬೇರೆ ಕ್ಲಾಸ್ ಜನರಿಗೆ ಸೀಮಿತವಾಗಿ ಮಾಡಿದ್ದಲ್ಲ. ಇದು 7 ಕೋಟಿ ಜನರಿಗೆ ಅನ್ವಯ ಆಗುವಾಗೆ ಕಾಮನ್ ಆಗಿ ಕ್ವೆಶನ್ ಮಾಡಿರೋದು. ನನಗೆ ತಿಳುವಳಿಕೆ ಇದೆ ಅಷ್ಟು. ಬೆಂಗಳೂರಿನವರಿಗೆ ಎಷ್ಟು ಕೋಳಿ ಇದೆ ಅಂತ ಕೇಳಿದರೆ ತಪ್ಪು ಕಲ್ಪನೆ ಬರ್ತದೆ. ಇದು 60 ಕೋಟಿ ಜನರಲ್ಲಿ ಸುಮಾರಷ್ಟು ಹಳ್ಳಿಯಲ್ಲಿ ವಾಸವಾಗಿರೋ ಜನರಿದ್ದಾರೆ. ಅವರ ಸ್ಥಿತಿಗತಿ, ಸೋಷಿಯಲ್ ಸ್ಟೇಟಸ್ ಏನು ಚೇಂಜ್ ಆಗಿದೆಯಾ, ಮುಂಚಿನ ಸರ್ವೆಯಲ್ಲಿ ಏನಿತ್ತು, ಇವಾಗ ಏನು ಚೇಂಜ್ ಆಗಿದೆ, ಅವನ್ನೆಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ನಾವು ಇಂಥ ಕ್ವೆಶನ್ನ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಫ್ರೇಮ್ ಮಾಡಿರೋದು. ಇಲ್ಲಿ ಕೆಲವರಿಗೆ ಅನ್ವಯ ಆಗದಿದ್ದವರು ದೇ ಕ್ಯಾನ್ ಇಗ್ನೋರ್, ಅವ್ರು ಆನ್ಸರ್ ಮಾಡಲೇಬೇಕಂತ ಇಲ್ಲ. ಅದಕ್ಕೆ ಅದನ್ನೇ ಒಂದು ಪಿಕಪ್ ಮಾಡಿಕೊಂಡು ಇದು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿರೋದು ನನ್ನ ತಿಳಿದ ಮಟ್ಟಿಗೆ ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೇಳಿರ್ಬೋದು. ಅದು ತಿಳುವಳಿಕೆ ಬಂದ ಮೇಲೆ ಅವರಿಗೂ ಅನ್ನಿಸ್ತದೆ ಇದೇನು ತಾವು ಹೇಳ್ತಾ ಇರೋದು ಸರಿಯಲ್ಲ ಅಂತ ಅನ್ನಿಸ್ಬೋದು ಅಂತ ತಿಳ್ಕೊಂಡಿದ್ದೀನಿ. ನಾನು DK ಶಿವಕುಮಾರ್ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಯಾಕೆ ಇದು ಅವಶ್ಯಕತೆ ಇತ್ತು ಅಂತ. ನಮ್ಮಲ್ಲಿ ಅಲ್ಟಿಮೇಟ್ಲಿ ನಮ್ಮ ಏನು ಇದು ಯಾತಕ್ಕೆ ಮಾಡ್ತಾ ಇರೋದು, ಜನ್ರೇಷನಲ್ ಚೇಂಜಸ್ ಏನಾಗಿದೆ. ಈಗ 10-15 ವರ್ಷದಿಂದ ಜನರ ಸ್ಥಿತಿಗತಿ ಏನಿತ್ತು, ಸೋಷಿಯಲ್ ಸ್ಟೇಟಸ್ ಏನಿತ್ತು, ಹಳ್ಳಿಯಲ್ಲಿ ಅವರ ಇಕನಾಮಿಕ್ ಸ್ಟೇಟಸ್ ಏನಿತ್ತು, ಈಗ ಏನಿದೆ, ಹಸುಗಳು ಆವಾಗ ಎಷ್ಟಿತ್ತು, ಈಗ ಎಷ್ಟಿತ್ತು, ಅವನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಕಾಮನ್ ಆಗಿ ನಾವು 60 ಪ್ರಶ್ನೆ ಕೇಳಿರೋದು. 60 ಪ್ರಶ್ನೆಗಳು ಎಲ್ರಿಗೂ ಆನ್ಸರ್ ಮಾಡೋ ಅವಕಾಶ ಬರೋದಿಲ್ಲ. ಇವತ್ತು ಬೆಳಿಗ್ಗೆ ನಮ್ಮ ಮನೆಗೂ ಬಂದಿದ್ರು ಸರ್ವೆ ಮಾಡಲಿಕ್ಕೆ. ನಾನು ಹೆಚ್ಚಂದ್ರೆ ಒಂದು 30-32 ಪ್ರಶ್ನೆಯನ್ನು ಆನ್ಸರ್ ಮಾಡಿರ್ಬೋದು. ಬಾಕಿದು ನನಗೆ ಅಪ್ಲೈ ಆಗೋದಿಲ್ಲ. ನನಗೆ ಗೊತ್ತಿತ್ತು, ಅದಕ್ಕೆ ಇದು ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಅವರು ಕೆಲವರು ಕೇಳಿರ್ಬೋದು, ಬಟ್ 60 ಪ್ರಶ್ನೆ ಆನ್ಸರ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಜಸ್ಟ್ ಫಾರ್ ಎಕ್ಸಾಂಪಲ್, ನೀವು ಐ ಆಮ್ ಎ ಪೋಸ್ಟ್ ಗ್ರಾಜ್ಯುಯೇಟ್ ಅಂತ ಹೇಳಿದರೆ ನೀವು SSLCಯಲ್ಲಿ ಯಾಕೆ ಡಿಸ್ಕಂಟಿನ್ಯೂ ಮಾಡಿದ್ರಿ, ಯಾವ ಕಾರಣಕ್ಕೆ ಅನ್ನೋ ಆನ್ಸರ್ ಕೊಡೋ ಅವಕಾಶನೇ ಬರೋದಿಲ್ಲ. ಆ ಥರದ್ದು ಸಿಸ್ಟಮ್ನಲ್ಲಿ ರ್ಯಾಷನಲ್ ಆಗಿ ಪ್ರಶ್ನೆಗಳು ಕೇಳ್ತಾರೆ. 60 ಪ್ರಶ್ನೆ ಇದ್ರೂ 60 ಪ್ರಶ್ನೆ ಎಲ್ರಿಗೂ ಅನ್ವಯ ಆಗೋದಿಲ್ಲ. ಹೀಗಾಗಿ ತಪ್ಪು ಕಲ್ಪನೆಯಲ್ಲಿ ಕೆಲವರು ಮಾತಾಡಿರ್ಬೋದು ಅದ್ರ ಬಗ್ಗೆ. ಒಂದ್ಸರಿ ಅವ್ರಿಗೆ ತಿಳುವಳಿಕೆ ಬಂದ ಮೇಲೆ ಈ ಥರ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಸರ್, ಈಗ ರಾಷ್ಟ್ರ ಮಟ್ಟದ ನಾಯಕರೆಲ್ಲ ಹೇಳಿದ್ರು, ಕೆಲವರು ರಾಜ್ಯದಲ್ಲಿ ಬಂದು ಬಹಿರಂಗವಾಗಿ ಹೇಳಿದ್ರು, ನಾನು ಸರ್ವೆಯಲ್ಲಿ ಭಾಗವಹಿಸೋದಿಲ್ಲ, ನೀವು ಕೂಡ ಭಾಗವಹಿಸಬೇಡಿ ಅಂತ. ಅದೇನಾದರೂ ಎಫೆಕ್ಟ್ ಆಗಿದೆ ನಿಮ್ಮ ಸಮೀಕ್ಷೆ ಮೇಲೆ? ಸೊ ಹೇಳಿದ್ದು ತಪ್ಪು ಅಂತ ಅಂದ್ಕೊಂಡಿದ್ದೀನಿ. ಅವರು ಇಂಡಿವಿಜುವಲಿ ತಾನು ಭಾಗವಹಿಸೋದಿಲ್ಲ ಅನ್ನೋದು ಅವ್ರಿಗೆ ವೈಯಕ್ತಿಕವಾಗಿ ಬಿಟ್ಟಿರೋದು. ನಮ್ಮ ಜಾತಿ ಗಣತೆ ಆಗಿರೋದು ಆ ಇಂಡಿವಿಜುವಲ್ ಬೆನಿಫಿಟಿಗಲ್ಲ, ರಾಜ್ಯದಲ್ಲಿರೋ ಎಲ್ಲ ಜನರಿಗೆ ಅನುಕೂಲ ಆಗಲಿಕ್ಕೆ, ಅವರ ಸೋಷಿಯಲ್ ಸ್ಟೇಟಸ್ ಅಸೆಸ್ ಮಾಡಲಿಕ್ಕೆ. ಅವ್ರ ಲೀಡರ್ ಆಗಿ ಬೇರೆಯವರಿಗೆ ನಿಮ್ಮ ಸ್ಥಿತಿಗತಿಗಳನ್ನು ನೋಡೋ ಅವಶ್ಯಕತೆ ಇಲ್ಲ ಅಂತ ಹೇಳೋದು ವಿಚಾರಣೆ ಮಾಡ್ದೇನೆ ಮಾತಾಡಿರೋದು ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಸ್ಟೇಟಸ್ ಈಗ ಚೇಂಜ್ ಆಗಿರ್ಬೋದು, ನನಗೆ ಇದರಿಂದ ಏನೂ ಅನುಕೂಲ ಆಗದೆ ಇರ್ಬೋದು. ಅದು ಆಗೋದಿಲ್ಲ ಅಂತ ತಿಳ್ಕೊಂಡು ಅವಶ್ಯಕತೆ ಇದ್ದವನಿಗೂ ಬೆನಿಫಿಟ್ ಆಗಬಾರ್ದು ಅಂತ ಮಾತಾಡ್ಲಿಕ್ಕೆ ಆಗ್ತದೆ ನನಗೆ? ಅದೇ ಥರ ಅಲ್ವ ಮಾತಾಡಿದ್ದು. ಈಗ ನಮ್ಮ ರಾಜ್ಯದಲ್ಲಿ ಎಲ್ರಿಗೂ ಸಮಾನತೆ ಬಂದಿದೆಯಾ? ಸಮಾನತೆ ಇಲ್ದಿದ್ದವರಿಗೆ ಅನುಕೂಲ ಆಗಲಿಕ್ಕೆ ತಾವು ಒಂದು 10 ವರ್ಷದಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಆನ್ಸರ್ ಮಾಡಿದರೆ ನಿಮಗೆ ಅಂಥ ತೊಂದರೆ ಆಗ್ತದೆ? ನೀವು ಅದೇ ವೀಸಾ ಬೇಕಂದರೆ 4 ಗಂಟೆ ಅಮೇರಿಕನ್ ಇದ್ರ ಮುಂದೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು
ಕಾಯ್ತೀರಿ. ಸ್ಕೂಲಿಗೆ ಅಡ್ಮಿಷನ್ ಬೇಕಂದ್ರೆ ಸ್ಕೂಲ್ ಗೇಟ್ ಮುಂದೆ ಹೋಗಿ ನಿಂತ್ಕೊಳ್ತೀರಿ. ಅಂಥವ್ರಿಗೆ ನೀವು ತಪ್ಪು ಕಲ್ಪನೆ ಯಾಕೆ ಕೊಡ್ತಾ ಇದ್ದೀರಿ? ಎಲ್ಲರೂ ಒಳ್ಳೇದಕ್ಕೆ ನಮ್ಮ ಜನರಿಗೆ ಅನುಕೂಲ ಆಗಲಿಕ್ಕೆ ಮಾಡ್ತಾ ಇರೋದು. ತನಗೆ ಬೇಡ ಅಂತಂದ್ರೆ ಬೇರೆಯವ್ರಿಗೂ ಬೇಡ ಅಂತ ತಪ್ಪು ಕಲ್ಪನೆ ಕೊಡೋದು ತಪ್ಪು. ಕೋರ್ಟ್ನವ್ರು ಹೇಳಿದ್ದಾರೆ ಇದು ನೀವು ಕಂಪೆಲ್ ಮಾಡಬಾರ್ದು ಅಂತ. ನಾವು ಅದನ್ನು ಹೇಳಿದ್ವಿ, ನಾವು ಕಂಪೆಲ್ ಮಾಡೋದಿಲ್ಲ ಅಂತ. ಕಂಪೆಲ್ ಮಾಡೋದಿಲ್ಲ ಅಂತಂದ ಮಟ್ಟಕ್ಕೆ ಜನರಿಗೆ ಹೋಗಿ ನೀವು ಮಾಡಬೇಡಿ ಅಂತ ಹೇಳೋದು ಕೋರ್ಟಿನ ಆರ್ಡರ್ ತದ್ವಿರುದ್ಧವಾಗಿ ಆಗ್ತದೆ. ಅವ್ರು ಹೇಳಿದ ತಪ್ಪು ಅಂತ ಅಂದ್ಕೊಂಡಿದ್ದೀನಿ. ಅವರು ಎಲ್ಲ ಗೊತ್ತಿದ್ದವರು, ಪೊಲಿಟಿಕಲ್ ಸೋಷಲ್ ಲೈಫ್ನಲ್ಲಿದ್ದವರು, ಅವ್ರು ಸುಧಾರಿಸ್ಕೊಳ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಸರ್, ಕೊನೆಯದಾಗಿ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳ ಆಯೋಗದಿಂದ ಯಾವಾಗ ಸಮೀಕ್ಷೆ ಮಾಡೋದಕ್ಕೆ ಮುಂದಾದರೋ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿಬಂದಿದ್ದು ಜಾತಿ ಹೊಡಿತಾ ಇದ್ದಾರೆ, ಧರ್ಮ ಹೊಡಿತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ. ಈಗಲೂ ಕೂಡ ಅಂಥದ್ದೇ ಒಂದು ಆರೋಪ ಸಿದ್ದರಾಮಯ್ಯ ಅವರ ವಿರುದ್ಧ ಬರ್ತಾ ಇದೆ. ಸಿದ್ದರಾಮಯ್ಯ ಅವರು ಈ ಸರ್ವೆ ಮಾಡಿಸಿರೋದೇ ಜಾತಿಗಳನ್ನು ಹೊಡೆಯೋದಕ್ಕೆ, ಧರ್ಮಗಳನ್ನು ಹೊಡೆಯೋದಕ್ಕೆ, ಲಿಂಗಾಯತರನ್ನು ಪ್ರತ್ಯೇಕ ಮಾಡೋದಕ್ಕೆ ಅನ್ನುವಂಥ ಒಂದು ಟೀಕೆ ಮತ್ತು ನೇರವಾದಂಥ ಒಂದು ಆರೋಪವನ್ನು ಬಿಜೆಪಿಯ ಬಹುತೇಕ ನಾಯಕರು ಮಾಡ್ತಾ ಇದ್ದಾರೆ. ಅದು ವಿಜೇಂದ್ರ ಆಗಿರ್ಬೋದು, ಸೋಮಣ್ಣ ಅವರು ಆಗಿರ್ಬೋದು. ಸರ್ವೆಯಲ್ಲಿ ಪಾಲ್ಗೊಂಡಂತಹ ಸೋಮಣ್ಣ ಅವರು ಅಧಿಕಾರಿಗಳ ಮುಂದೆ ಇದನ್ನು ಬಹಿರಂಗವಾಗಿ ಹೇಳ್ತಾರೆ. ಇದು ತಪ್ಪು ಮಾತಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಅವರ ಪ್ರೋಗ್ರಾಮ್ ಅಲ್ಲ. ಕಾನ್ಸ್ಟಿಟ್ಯೂಷನ್ನಲ್ಲಿ ಆರ್ಟಿಕಲ್ 340 ಇದೇ ಹೇಳ್ತದೆ. ಯಾರು 50ನೇ ವರ್ಷದಲ್ಲಿ ಕಾನ್ಸ್ಟಿಟ್ಯೂಷನ್ ಮಾಡಿದವಾಗ ಕಾನ್ಸ್ಟಿಟ್ಯೂಷನ್ನಲ್ಲಿ ಕಾಲಕ್ಕೆ ಸಮೀಕ್ಷೆಯನ್ನು ಮಾಡಿ ಅವರ ಸ್ಥಿತಿಗತಿಗಳನ್ನು ನೋಡಿ ಅವರ ಪ್ರಾಬ್ಲಮ್ ಇದ್ದದ್ದನ್ನು ನೀವು ರಿಸಾಲ್ವ್ ಮಾಡಬೇಕು ಅಂತ ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿದೆ. ಆಯಿತಾ? ಅದನ್ನು ಮಾಡ್ತಾ ಇರೋದು ಯಾರಾದರೂ ಮುಂದಾಗಿ ಬಂದು ಮಾಡಿದವರಿಗೆ ಅವ್ರದ್ದು ಪ್ರೋಗ್ರಾಮ್ ಅಂತ ಹೇಳೋದು ತಪ್ಪಲ್ಲ. ಇದು ಸರ್ಕಾರದ ಪ್ರೋಗ್ರಾಮ್, ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರದ್ದು ಪ್ರೋಗ್ರಾಮು, ನಮ್ಮದು ಅದೇ ಪ್ರೋಗ್ರಾಮು. ಅವ್ರು ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇದ್ದೀವಿ. ಅಷ್ಟು ಮಾಡ್ತಾ ಇದ್ದಿದ್ದಕ್ಕೆ ಇದು ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇರೋದು ಅದು ಹೊಡೆಯೋದು ಇದು ಹೊಡೆಯೋದು. ಈಗ ನಾವು ಶುರು ಮಾಡಿದ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ನವರು ತಾವು ಮಾಡ್ತೀವಿ, ಜಾತಿ ಗಣತಿ ಮಾಡ್ತೀವಿ ಅಂತ ಪಬ್ಲಿಕ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಮಾತುಗಳನ್ನು ಅವ್ರ ಸಮೀಕ್ಷೆಗೆ ಬಂದವಾಗ ಮಾತಾಡ್ತಾರೆ. ನಿಮ್ಮ ಯಾರು ಹೇಳಿದ್ರಲ್ಲ ಲೀಡರು ಈಗ ಮಾತಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಕೇಳಬೇಕು. ನೀವು ನೆಕ್ಸ್ಟ್ ನೀವು ಮಾಡುವಾಗ ಇದೇ ದೃಷ್ಟಿಯಲ್ಲಿ ಇದೇ ಅಡ್ವೈಸ್ ಕೊಡ್ತೀರಾ ನೀವು ಪಬ್ಲಿಕ್ಕಿಗೆ ಅಂತ ಕೇಳಬೇಕು. ಇಲ್ಲ, ಅವ್ರು ಈಗಲೇ ಹೇಳ್ತಾ ಇದ್ದಾರೆ ಸರ್, ಈ ಸರ್ವೆಯಲ್ಲಿ ಭಾಗವಹಿಸಬೇಡಿ, ಏನು ಕೇಂದ್ರ ಸರ್ಕಾರ ಮಾಡಿಸುತ್ತೆ ಆ ಸರ್ವೆಯಲ್ಲಿ ಭಾಗವಹಿಸಿ ಅಂದ್ರೆ ಅವರಿಗೆ ತಿಳುವಳಿಕೆ ಇಲ್ಲ, ಬೇಸಿಕ್ ನಾಲೆಜ್ ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಯಾಕಂದ್ರೆ ಈ ನಮ್ಮ ಸಿಸ್ಟಮ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನವರಿಗೆ ಏನು ಮಾಡಲಿಕ್ಕೆ ಅವಕಾಶ ಇದೆ ಅದೇ ಅವಕಾಶ ನಮಗೂ ಇದೆ. ಸ್ಟ್ಯಾಚ್ಯೂಟಲ್ಲಿ ನಾವು ಮಾಡ್ತಾ ಇರೋದು. ಅವ್ರು ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಮಾಡಬಾರ್ದು ಅಂತ ಹೇಳೋದು ಅವ್ರ ತಪ್ಪು ಕಲ್ಪನೆಯಲ್ಲಿ ಮಾತಾಡ್ತಾ ಇರೋದು. ಅವರು ಒಂದು ಸ್ವಲ್ಪ ಓದ್ಕೊಳ್ಳಿಕ್ಕೆ ಹೇಳಿ, ಕಾನೂನನ್ನ ಓದ್ಕೊಳ್ಳಿಕ್ಕೆ ಹೇಳಿ, ಹೀಗೆ ಹೇಳೋದು ತಪ್ಪಂತ ಹೇಳಿ ಹೈಕೋರ್ಟ್ನವರು ನಮಗೆ ಕಂಪೆಲ್ ಮಾಡಬೇಡಿ ಅಂತ ಹೇಳಿರೋದು. ಬಟ್ ಅವರಿಗೆ ಅಥಾರಿಟಿ ಕೊಟ್ಟಿಲ್ಲ, ನೀವು ಜನರಿಗೆ ತಪ್ಪು ತಿಳುವಳಿಕೆ ಕೊಟ್ಟು ಪಾರ್ಟಿಸಿಪೇಟ್ ಮಾಡಬೇಡಿ ಅಂತ. ಹಾಗೆ ಮಾಡಿದರೆ ಇದು ಇಟ್ ಬಿಕಮ್ಸ್ ಎ ಆ್ಯಂಟಿ ಸೋಷಿಯಲ್ ಸ್ಟೇಟ್ಮೆಂಟ್. ಹೇಳಿ ಅವರಿಗೆ, ನೀವು ಹೇಳ್ತಾ ಇರೋದು ನನ್ನ ಪ್ರಕಾರ ಇದು ಸೊಸೈಟಿ ಅಗೇನ್ಸ್ಟ್ ನೀವು ಅವರಿಗೆ ತಪ್ಪು ಕಲ್ಪನೆ ಕೊಟ್ಟು ಮಿಸ್ಲೀಡ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂತ ತಿಳಿಸಿ. ಏನು ತೊಂದರೆ ಸರ್? ಕೊನೆಯದಾಗಿ ಒಂದು ಸ್ಮಾಲ್ ಕ್ವಶನ್ ಕೇಳ್ಬಿಡ್ತೀನಿ ಸರ್, ನೇರವಾಗಿ ಉತ್ತರ ಹೇಳ್ಬಿಡಿ ಸರ್. ಈಗಾಗಲೇ ಸಿದ್ದರಾಮಯ್ಯ ಅವ್ರ ಮನೆಯಲ್ಲಿ ರಿಪೋರ್ಟ್ ಇದೆ, ಸುಮ್ಮನೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಒಂದು ನಾಟಕ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರು ಮಾಡ್ತಾ ಇದ್ದಾರೆ ಸರ್. ಅದ್ರ ಬದಲು ನೀವು ಕೇಳಬೇಕಿತ್ತು, ಇದು ವಿಜೇಂದ್ರ ಅವ್ರ ಮನೆಯಲ್ಲಿ ರಿಪೋರ್ಟ್ ಇರೋದು ಅದನ್ನು ಮಾಡ್ತಾ ಇದ್ದಾರೆ ಅಂತ ಯಾಕೆ ತಿಳ್ಕೊಳ್ಬಾರ್ದು ನೀವು ಅಂತ. ಹಾಗೆ ಮಾಡಲಿಕ್ಕೆ ಅವಕಾಶ ಇದೆಯಾ? ಅಂದರೆ ನಮಗೇನು ಮನುಷ್ಯತ್ವ ಇಲ್ಲ, ನನಗೇನು ನಾಚಿಗೇಡಿ ಅಲ್ಲಿ ಸಿದ್ದರಾಮಯ್ಯ ಅವ್ರು ಹೇಳಿದಾಗೆ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದಾರೆ ಅವ್ರು ಹಾಗೆ ಮಾಡ್ತಾ ಇದ್ರು. ಅವರೇ ಮಾಡ್ತಾ ಇದ್ರೆ ಸ್ವಲ್ಪ ವಿಚಾರ ಮಾಡಿ ಮಾತಾಡಬೇಕು. ಸಿದ್ದರಾಮಯ್ಯ ಅವರು ಏನು ಕೂತ್ಕೊಂಡು ಬರೆಸ್ತಾರೆ, ಸಿದ್ದರಾಮಯ್ಯ ಅವ್ರು ನಿಮಗೆ ಒಂದು 15 ದಿವಸದಿಂದ ಯಾಕೆ ಹೇಳಿದರು ಅದು ಅವರು ಇಂಡಿಪೆಂಡೆಂಟ್ ಅಥಾರಿಟಿ ಅವ್ರು ಮಾಡ್ತಾರೆ, ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಅವಕಾಶ ಇಲ್ಲ ಅಂತ. ಅಷ್ಟಾದ್ಮೇಲೇನು ಹೀಗೆ ಮಾಡ್ತಾರೆ ಅಂತ ಮಾತಾಡಿದರೆ ಮೂರ್ಖತನದ ಮಾತಾಡ್ತಾ ಇದ್ದಾರೆ ಅಂತ ಅಷ್ಟೇ ಹೇಳ್ಬೋದು. ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಅವಶ್ಯಕತೆ ಅವರು ಪಬ್ಲಿಕ್ ಲೈಫ್ನಲ್ಲಿರೋದು, ಅವರು ಮುಂದೆ ರೆಸ್ಪಾನ್ಸಿಬಿಲಿಟಿಗೆ ಅವಕಾಶ ಇರ್ತದೆ. ಅವ್ರು ಏನು ಮಾತಾಡ್ತಾರೆ ಅದನ್ನು ವಿಚಾರ ಮಾಡಿ ಮಾತಾಡಬೇಕು ಅಂತ ತಾವು ತಿಳುವಳಿಕೆ ಕೊಡಿ. ನಾನು ತಿಳ್ಕೊಂಡಿದ್ದೀನಿ ಹಾಗೆ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಮಧುಸೂದನ್ ಆರ್ ನಾಯಕ್ ಅವರ ಒಂದು ಮಾತು. ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮ್ಮ ಆಯೋಗ ಮಾಡ್ತಾ ಇರುವಂತಹ ಸರ್ವೆಯಲ್ಲಿ ಯಾರ
ಮಧ್ಯಪ್ರವೇಶವೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಇದಕ್ಕೆ ತನ್ನದೇ ಆದಂತಹ ಒಂದು ಸ್ಟ್ಯಾಟ್ಯುಟರಿ ಬಾಡಿ ಇದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳು ಯಾವತ್ತೂ ಕೂಡ ನಮಗೆ ಯಾವುದೇ ಸೂಚನೆಗಳನ್ನು ಕೂಡ ಕೊಟ್ಟಿಲ್ಲ. ನಮ್ಮ ಆಯೋಗ ಏನು ನಿರ್ಧಾರ ಮಾಡಿದೆಯೋ ಅದರಂತೆ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ಗ್ರಾಮೀಣ ಭಾಗದಲ್ಲಿ ನಾಳೆಯ ಆ ಅಂತ್ಯದ ಒಳಗಾಗಿ ಸರ್ವೆ ಕಂಪ್ಲೀಟ್ ಆಗಲಿಲ್ಲ ಅಂತ ಹೇಳಿದ್ರೆ ವಾರದ ಅಂತ್ಯದಲ್ಲಿ ಅದನ್ನು ಮುಂದುವರಿಸುವ ಯೋಚನೆಯನ್ನು ಮಾಡ್ತೀವಿ. ಅದೇ ರೀತಿ ಬೆಂಗಳೂರಲ್ಲಿ ಕನಿಷ್ಠ 10-12 ದಿನಗಳ ಕಾಲ ಸರ್ವೆ ಕಾರ್ಯ ನಡೆಯುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪೃಥ್ವಿ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.